ಎಷ್ಟೇ ಸಂದರ್ಭದಲ್ಲಿ ನೀವು ಸಮಾಧಾನವಾಗಿದ್ದರೂ ಕೂಡ ದಿನನಿತ್ಯದಲ್ಲಿ ಎಕ್ಸ್ಟರ್ನಲ್ ಸ್ಟ್ರೆಸ್ಸು ನಿಮಗೆ ಗೊತ್ತು, ಇದು ಮುಟ್ಟಿದ್ರೆ ಹೀಗಾಗತ್ತೆ, ಅವ್ರ ಜೊತೆ ಇದು ಮಾತಾಡಿದ್ರೆ ನಂಗೆ ಸ್ಟ್ರೆಸ್ ಆಗುತ್ತೆ, ಬಿಡೋಣ, ದೂರ ಇಡೋಣ ಅಂತ ನೀವು ಎಷ್ಟೇ ಮಾಡಿದ್ರೂ ಹೋಲ್ಡಿಂಗ್ ಆನ್ ಟು ಅಸಮಾಧಾನ ಹಿಂದೆ ಆಗಿದ್ದು ಈಸ್ ಅನ್ ಇಂಟರ್ನಲ್ ಸ್ಟ್ರೆಸ್. ಇಂಟರ್ನಲ್ ಸ್ಟ್ರೆಸ್ ಒತ್ತಡ ತುಂಬ ಆಗುತ್ತೆ. ಅದು ಪ್ರತಿಕ್ರಿಯೆ. ಒಂದೊಂದು ಸತಿ ಜ್ಞಾಪಿಸ್ಕೊಂಡಾಗ್ಲೂ ಆ ಸ್ಟ್ರೆಸ್ ರೆಸ್ಪಾನ್ಸ್ ಇದೆಯಲ್ಲ, ಒತ್ತಡ ಫೀಲ್ ಆಗುತ್ತೆ. ಅದಾಗಬಾರ್ದಾಗಿತ್ತು, ಅವ್ರು ಹಾಗೆ ಮಾಡಬಾರ್ದಾಗಿತ್ತು, ಹಾಗೆ ನಡಿಬಾರ್ದಾಗಿತ್ತು, ಪಾಸ್ಟ್ ಎಲ್ಲನೂ ಇನ್ನೂ ಮನಸ್ಸಲ್ಲಿದ್ದರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಏನಾದರೂ ಇರ್ಬೋದು, ಅದು ಆಗೋಯ್ತು, ಇನ್ನು ಅದು ಆಗೋದೇ ಇಲ್ಲ, ಹಿಂದೆ ಆದದ್ದನ್ನು ಬಿಡೋಕ್ಕೆ ನಿಮ್ಮ ಕೈಲಿ ಆಗಿಲ್ಲ. ಆದರೆ ಇವಾಗ ನಿಮಗೆ ಅರಿವು ಬಂದಿದೆ, ಈಗ ನಾನು ಸಮಾಧಾನವಾಗಿ ಇರಬೇಕು ಅಂತ. ಈಗಿನ ಸ್ಟ್ರೆಸ್ ಆಗ್ತಿಲ್ಲ, ಎಕ್ಸ್ಟರ್ನಲ್ ಸ್ಟ್ರೆಸ್ನ ನೀವು ತಡಿತಾ ಇದ್ದೀರಾ ಬುದ್ಧಿವಂತಿಕೆಯಿಂದ. ಆದರೆ ಆಗೋಗಿದೆಯಲ್ಲ ಇದುವರೆಗೂ, ಅದನ್ನು ಲೆಟ್ ಗೋ ಮಾಡೋಕ್ಕಾಗ್ತಾ ಇಲ್ಲ. ಅದು ಯಾವಾಗ ಆಗುತ್ತೆ ಅಂದರೆ, ಇದನ್ನು ಟ್ರೈ ಮಾಡೋದು ನಿಲ್ಲಿಸ್ಬಿಟ್ಟು ಇಲ್ಲಿ ಬದುಕೋವಾಗಲೇ ನಿಮಗೆ ಅರಿವಲ್ಲಿ ಬದುಕಿದ್ರೆ ಹಿಂದೆ ಇದ್ದಿದ್ದು ಕೂಡ, ಒಳಗಡೆ ಇದ್ದಿದ್ದು ಕೂಡ, ಆ ಸ್ಟ್ರೆಸ್ಸು ಕೂಡ ಸಂಪೂರ್ಣ ನಿಮ್ಮಿಂದ ಬಿಟ್ಟು ಹೋಗುತ್ತೆ.